ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 2 ಇದರಲ್ಲಿ ಕ್ಲಿಪ್ಬೋರ್ಡ್ ಗ್ರೂಪ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಬರ್ತಕ್ಕಂಥ ಕಟ್, ಕಾಪಿ, ಪೇಸ್ಟು ಮತ್ತು ಕಾಪಿ ಆಸ್ ಪಿಕ್ಚರ್, ಸೊ ಇವುಗಳ ಬಗ್ಗೆ ಆ ಕ್ಲಾಸ್ದಲ್ಲಿ ತಿಳಿದುಕೊಂಡಿದ್ದೇವೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 3. ಇದರಲ್ಲಿ ನಾನು ಫಾಂಟ್ ಗ್ರೂಪ್ ಬಗ್ಗೆ ವಿವರಣೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾಂಟ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಬಾರ್ಡರ್, ಆಮೇಲೆ ಫಾಂಟು, ಫಾಂಟ್ ಕಲರ್, ಓಕೆ. ಸೊ ಇವುಗಳನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಪ್ರಾಕ್ಟಿಕಲ್ ಕ್ಲಾಸ್ 3 ಪ್ರಾರಂಭ ಮಾಡ್ತಾ ಇದ್ದೇನೆ. ಓಕೆ. ಸೊ ಈಗ MS ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. MS ಎಕ್ಸೆಲನ್ನು ಓಪನ್ ಮಾಡಿದ ನಂತರ ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಸೀರಿಯಲ್ ನಂಬರ್ ಮತ್ತು ಫಾಂಟ್ ಬಗ್ಗೆ ಹೇಳಬೇಕಾಗಿದೆ. ಇಲ್ಲಿ ಫಾಂಟ್ ತೊಗೊಂಡಿನಿ, ಬೋಲ್ಡು, ಆಮೇಲೆ ಇಲ್ಲಿ ಇಟಾಲಿಕ್ಕು, ಅಂಡರ್ಲೈನು, ಬಾರ್ಡರ್ಸ್, ಫಿಲ್ ಕಲರ್ ಮತ್ತು ಫಾಂಟ್ ಕಲರ್. ಸೊ ಇಷ್ಟರ ಬಗ್ಗೆ ಇವತ್ತಿನ ಕ್ಲಾಸ್ದಲ್ಲೆಲ್ಲ ನಾವು ನೋಡೋಣ. ಓಕೆ. ಸೊ ಮೊದಲನೇದಾಗಿ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಇಲ್ಲಿ ನಾವು ಒಂದು ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಓಕೆ. ಇದರಲ್ಲಿರ್ತಕ್ಕಂಥ ಒಂದು ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೋದು. ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದು ನಾನು ಇಲ್ಲಿ ತೋರಿಸ್ತೇನೆ. ಮೊದಲನೇದಾಗಿ ಇಲ್ಲಿ ಫಾಂಟ್ ಇದೆ ನೋಡಿರಿ, ಇಲ್ಲಿ ಕ್ಯಾಲಿಬರಿ ಇದೆ. ಸೊ ಇವಾಗ ಇದು ಕೂಡ ಏನಿದೆಪ್ಪ ಅಂದರೆ ಇಲ್ಲಿ ಕ್ಯಾಲಿಬರಿ ಇದೆ. ಸೊ ಇವಾಗ ಇದನ್ನು ನಾನು ಚೇಂಜ್ ಮಾಡ್ಕೋತೀನಿ. ಸೊ ಇವಾಗ ಕ್ಯಾಲಿಬರಿ ಇದ್ದದ್ದನ್ನು ಏರಿಯಲ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಏರಿಯಲ್. ಸೊ ಇವಾಗ ಏನಾಗಿದೆಪ್ಪ ಅಂದರೆ ನೀವು ಒಂದು ಫಾಂಟ್ ಸ್ಟೈಲನ್ನು ನೋಡ್ಕೋಬೋದು. ಇದು ಕ್ಯಾಲಿಬರಿ ಇದೆ, ಇದು ಏರಿಯಲ್ ಇದೆ. ಸೊ ಇದನ್ನು ನಾನು ಏರಿಯಲ್ ಬ್ಲ್ಯಾಕ್ ಮಾಡ್ಕೋತೀನಿ. ಸೊ ಇಲ್ಲಿ ಏರಿಯಲ್ ಬ್ಲ್ಯಾಕ್. ಓಕೆ. ಸೊ ಇವಾಗ ಫಾಂಟ್ ಏನಾಗಿದೆ, ಇಲ್ಲಿ ಏರಿಯಲ್ ಬ್ಲ್ಯಾಕ್ ಆಗಿದೆ. ಓಕೆ. ಸೊ ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಏರಿಯಲ್ ನ್ಯಾರೋ ಅಂತೇಳಿದೆ. ಸೊ ಏರಿಯಲ್ ನ್ಯಾರೋವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ. ಏರಿಯಲ್ ನ್ಯಾರೋ. ಸೊ ಇದು ಬೆಲ್ ಎಂಟಿ ಇದೆ. ಸೊ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಪಿನ್ ಬಟನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬೆಲ್ ಎಂಟಿ. ಓಕೆ. ಸೊ ಇಲ್ಲಿದೆ ನೋಡಿರಿ, ಬೆಲ್ ಎಂಟಿ. ಸೊ ಇಷ್ಟು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಫಾಂಟನ್ನು ಏನು ಮಾಡಿದ್ದೀನಿ, ಇಲ್ಲಿ ಚೇಂಜ್ ಮಾಡಿದ್ದೀನಿ. ಫಸ್ಟ್ ಕ್ಯಾಲಿಬರಿ, ಆಮೇಲೆ ಏರಿಯಲ್ ಬ್ಲ್ಯಾಕ್, ಏರಿಯಲ್ ನ್ಯಾರೋ ಮತ್ತು ಬೆಲ್ ಎಂಟಿ. ಓಕೆ. ನೆಕ್ಸ್ಟ್ ಇನ್ನು ಬೋಲ್ಡನ್ನು ನಾವು ಮಾಡಬೇಕಾಗಿದೆ. ಸೊ ಹಾಗೆ ಇಲ್ಲಿ ಬೋಲ್ಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಒಂದು ವರ್ಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ದೀನಿ. ಜಸ್ಟ್ ಇದ್ರ ಶಾರ್ಟ್ಕಟ್ ಕೀ ಏನಿದೆಪ್ಪ ಅಂದರೆ ಕಂಟ್ರೋಲ್ B, ಅಥವಾ ಡೈರೆಕ್ಟಾಗಿ ಇದ್ರ ಮೇಲೆ ನಾವು ಮೌಸನ್ನು ಕ್ಲಿಕ್ ಮಾಡ್ಕೋಬೋದು. ಸೊ ಇವಾಗ ನೋಡ್ಕೋಬೋದು ನೀವು ಆಲ್ರೆಡಿ ಎಲ್ಲ ಏನಾಗಿದಾವೆ, ಇಲ್ಲಿ ಬೋಲ್ಡ್ ಆಗಿದೆ. ಸೊ ಇದನ್ನು ಎಲ್ಲ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇದೊಂದು ಸೆಲ್ ಸೆಲೆಕ್ಟ್ ಮಾಡಿದ ನಂತರ ಶಿಫ್ಟ್ ಪ್ರೆಸ್ ಮಾಡಿ ಲಾಸ್ಟ್ ಸೆಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಅವು ಏನಾಗ್ತಾವೆ ಅಂದರೆ ಇಲ್ಲಿ ಸೆಲೆಕ್ಟ್ ಆಗ್ತಾವೆ. ಸೊ ಇವುಗಳನ್ನು ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಬೋಲ್ಡ್ ಮಾಡ್ತೀನಿ. ಓಕೆ. ಕಂಟ್ರೋಲ್ B ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ B ಮಾಡಿದ್ಕೊಳ್ಳಿ. ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಏನಾಗಿದೆಪ್ಪ ಅಂದರೆ ಎಲ್ಲನೂ ಬೋಲ್ಡ್ ಆಗಿದ್ದೇವೆ. ಸೊ ಇದು ಇಟಾಲಿಕ್. ಸೊ ಇಟಾಲಿಕ್ಕನ್ನು ನಾನು ಇನ್ನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಇಟಾಲಿಕ್. ಓಕೆ. ಸೊ ಈಗ ನೋಡ್ಕೋಬೋದು ಕ್ರಾಸ್ ಆಗಿದ್ದಾವೆ. ಸೊ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡ್ತೀನಿ, ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕಂಟ್ರೋಲ್ I ಪ್ರೆಸ್ ಮಾಡ್ಕೋತೀನಿ. ಓಕೆ. ಕಂಟ್ರೋಲ್ I ಪ್ರೆಸ್ ಮಾಡಿದರೆ ಏನಾಗ್ತಾವಪ್ಪ ಅಂದರೆ ಇಲ್ಲಿ ಎಲ್ಲನೂ ಏನಾಗಿದ್ದಾವೆ, ಇಲ್ಲಿ ಇಟಾಲಿಕ್ ಆಗಿದ್ದಾವೆ. ಓಕೆ. ಸೊ ಈಗ ಇಲ್ಲಿ ಅಂಡರ್ಲೈನ್ ಅಂದರೆ ಕಂಟ್ರೋಲ್ U ಬರ್ತದೆ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕಿನ್ನ ಅಂಡರ್ಲೈನ್, ಇಲ್ಲಿ ಡಬಲ್ ಅಂಡರ್ಲೈನ್ ಮತ್ತು ಸಿಂಗಲ್ ಅಂಡರ್ಲೈನ್ ಅಂತೇಳಿ ಬಂದಿರ್ತವೆ. ಸೊ ಈಗ ಇದು ಫಸ್ಟ್ ಸಿಂಗಲ್ ಅಂಡರ್ಲೈನ್. ಓಕೆ. ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಈಗ ಅಂಡರ್ಲೈನ್ ಆಗಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೋಗಿ ಡಬಲ್ ಅಂಡರ್ಲೈನ್. ಓಕೆ. ಸೊ ಮತ್ತೆ ಇದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಸಿಂಗಲ್ ಅಂಡರ್ಲೈನ್, ಮತ್ತು ಇದಕ್ಕೆ ಡಬಲ್ ಅಂಡರ್ಲೈನ್. ನಮಗೆ ಯಾವ ಬೇಕಲ್ಲ ಅದನ್ನು ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ. ಸೊ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಅಂಡರ್ಲೈನ್. ಓಕೆ. ಸೊ ಈಗ ನೋಡ್ಕೋಬೋದು ಇಲ್ಲಿ ಇದಕ್ಕೆ ಅಂಡರ್ಲೈನ್. ನೆಕ್ಸ್ಟ್ ಇನ್ನು ಬಾರ್ಡರ್ಸ್ ಬರ್ತದೆ. ಸೊ ಬಾರ್ಡರ್ಸನ್ನು ನಾವಿಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇವುಗಳಿಗೆಲ್ಲಗೂ ಬಾರ್ಡ್ರನ್ನು ಇಲ್ಲಿ ಹಾಕ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮೊದಲನೇದೊಂದು ಸೀರಿಯಲ್ ನಂಬರ್, ಇದು ಒಂದು A1 ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ. ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕಪ್ಪ, ಈಗ H6. ಓಕೆ. ಸೊ ಆಗ H6 ತನ. ಓಕೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ H ಇದೆ, ಇಲ್ಲಿ 6 ಇದೆ. ಓಕೆ. ನಮಗೆ ಏನಾಗಿದೆವಪ್ಪ ಅಂದರೆ ಇಲ್ಲಿ ಇಷ್ಟು ಎಲ್ಲ ಏನು ಮಾಡಿದ್ದಾನೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಬಾರ್ಡರ್ಸ್ ಮೇಲೆ ಬರಬೇಕು. ಇಲ್ಲಿ ಬಾರ್ಡರ್ಸ್ದಲ್ಲಿ ಹೋಗಿ ನಾವು ಏನೇನು ಸೆಲೆಕ್ಟ್ ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಬಾಟಮ್ ಬಾರ್ಡರ್, ಟಾಪ್ ಬಾರ್ಡರ್, ಲೆಫ್ಟ್ ಬಾರ್ಡರ್, ರೈಟ್ ಬಾರ್ಡರ್, ನೋ ಬಾರ್ಡರ್, ಆಲ್ ಬಾರ್ಡರ್ಸ್, ಔಟ್ಸೈಡ್ ಬಾರ್ಡರ್ಸ್. ಓಕೆ. ಇಲ್ಲಿ ಥಿಕ್ ಔಟ್ಸೈಡ್ ಬಾರ್ಡರ್ಸ್ ಬರ್ತದೆ, ಥಿಕ್ ಔಟ್ಸೈಡ್ ಬಾರ್ಡರ್ಸ್ ಬರ್ತದೆ. ಇಲ್ಲಿ ಬಾಟಮ್,
ಡಬಲ್ ಬಾರ್ಡರ್ ಬರ್ತದೆ, ಥಿಕ್ ಬಾಟಮ್ ಬಾರ್ಡರ್. ಸೊ ಈ ಪ್ರಕಾರ ಎಲ್ಲನೂ ಬಂದಿರ್ತವೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಜಸ್ಟ್ ಏನು ಮಾಡ್ತೀನಿ, ಇಲ್ಲಿ ಆಲ್ ಬಾರ್ಡರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಆಲ್ ಬಾರ್ಡರ್ಸ್. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಪ್ಪ, ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಗಿ ರಿಮೂವ್ ಆಲ್ ಬಾರ್ಡರ್ಸ್. ಓಕೆ, ಇಲ್ಲಿ ನಾವೇನು ಮಾಡ್ಕೋಬೇಕಾಗ್ತದಪ್ಪ ಅಂದರೆ ಇಲ್ಲಿ ನೋ ಬಾರ್ಡರ್ಸ್ ಮಾಡ್ತೀನಿ. ಮತ್ತು ಇಲ್ಲಿ ಹೋಗಿ ಮತ್ತೆ ಔಟ್ಸೈಡ್ ಬಾರ್ಡರ್ಸ್ ಅಷ್ಟೇ ಕೊಡ್ತೀನಿ. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಔಟ್ಸೈಡ್ ಬಾರ್ಡರ್ ಅಷ್ಟೇ ಬಂದಿದೆ. ಮತ್ತು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇದಕ್ಕೆ ಯಾವ್ದು ತಗೋತೀನಿ ಅಂದರೆ ಇಲ್ಲಿ ಥಿಕ್ ಔಟ್ಸೈಡ್ ಬಾರ್ಡರ್ಸ್ ಅಂತೇಳಿ ಕೊಡ್ತೀನಿ. ಓಕೆ, ಇವಾಗ ಥಿಕ್ ಔಟ್ಸೈಡ್ ಬಾರ್ಡರ್ ಇಲ್ಲಿ ಬಂದಿದೆ. ಓಕೆ, ನೋಡ್ಕೋಬೋದು ನೀವು ಇಲ್ಲಿ. ಸೊ ಈ ಪ್ರಕಾರ ನಾವಿಲ್ಲಿ ಬಾರ್ಡರ್ಸ್ ಭಾಳ ಇಂಪಾರ್ಟೆಂಟ. ನಾವು ಎಕ್ಸೆಲ್ದಲ್ಲಿ ಒಂದು ಸೀಟನ್ನು ರೆಡಿ ಮಾಡಿದ ನಂತರ ಬಾರ್ಡರ್ಸನ್ನು ಹಾಕಬೇಕಾಗ್ತದೆ. ಓಕೆ, ಇಲ್ಲಿ ಬಾಟಮ್ ಡಬಲ್ ಬಾರ್ಡರ್ ಬೇಕಾಗಿದೆ. ಸೊ ಇವಾಗ ಏನು ಮಾಡ್ಕೋತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಬಲ್ ಬಾರ್ಡರ್. ಓಕೆ, ಬಾಟಮ್ ಡಬಲ್ ಬಾರ್ಡರ್. ಓಕೆ, ಇಲ್ಲಿ ಡಬಲ್ ಬಾರ್ಡರ್ ಬಂದಿದೆ, ನೋಡ್ಕೋಬೋದು ಇಲ್ಲಿ. ಸೊ ಈಗ ಡಬಲ್ ಬಾರ್ಡರ್ ಬಂದಿದೆ. ಸೊ ಈ ಪ್ರಕಾರ ನಾವೆಲ್ಲನೂ ಏನು ಮಾಡ್ಕೋಬೋದು, ಇಲ್ಲಿ ಬಾರ್ಡರ್ಸನ್ನು ಹಾಕ್ಬೋದು. ಓಕೆ, ಸೊ ಬಾರ್ಡರ್ಸನ್ನು ಹಾಕಿದ ನಂತರ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಆಲ್ ಬಾರ್ಡರ್ಸ್ ಅಂತಿದೆ. ಸೊ ಇವಾಗ ಆಲ್ ಬಾರ್ಡರ್ಸ್ನ ಇಲ್ಲಿ ತಗೋತೀನಿ. ಓಕೆ, ಇಲ್ಲಿ ನೋ ಬಾರ್ಡರ್ ಅಂತೀನಿ ಮತ್ತು ಇಲ್ಲಿ ಟೋಟಲ್ ಆಗಿ ಆಲ್ ಬಾರ್ಡರ್ಸ್. ಓಕೆ, ಇವುಗಳಿಗೆಲ್ಲನೂ ಬಾರ್ಡ್ರನ್ನು ನಾನು ಅಲ್ಲಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಲ್ ಕಲರ್. ಓಕೆ, ಫಿಲ್ ಕಲರ್ ಅಂತ ಬರ್ತದೆ. ಸೊ ಇವಾಗ ನಾನು ಇದಕ್ಕೆ ಈ ಒಂದು ಸೆಲ್ಗಳಿಗೆ ಫಿಲ್ ಕಲರ್ ಮಾಡ್ಕೋಬೋದು. ಓಕೆ, ಸೊ ಫಿಲ್ ಕಲರ್ ಇದೆ. ಓಕೆ, ಸೊ ಫಿಲ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದಾದ್ರೂ ಒಂದು ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಹೋಗಿ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ನೋಡ್ಕೋಬೋದು ಇಲ್ಲಿ ಕಲರ ಆಗ್ತಾ ಇದ್ದಾವೆ. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಬೇರೆ ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಬ್ಲೂ ಕಲರ್ನ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಶೇಡಿಂಗನ್ನು ಬೇರೆ ಕಲರನ್ನು ತಗೋತೀನಿ. ಓಕೆ, ಇಲ್ಲಿ ಯೆಲ್ಲೋ ತಗೋತೀನಿ. ಮತ್ತು ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬ್ಲ್ಯಾಕ್ ತಗೋತೀನಿ. ಓಕೆ, ಬ್ಲ್ಯಾಕ್. ಸೊ ಇದು ಫಿಲ್ ಕಲರ್. ಈ ಫಿಲ್ ಕಲರ್ ಈ ಪ್ರಕಾರ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಫಾಂಟ್ ಕಲರ್, ಇದು ರೆಡ್ ಇದೆ. ಸೊ ಇವಾಗ ಇದಕ್ಕೆ ಏನು ಮಾಡ್ತೀನಿ, ಇಲ್ಲಿ ರೆಡ್ ಕಲರನ್ನು ಅಪ್ಲೈ ಮಾಡ್ಕೋತೀನಿ. ಓಕೆ, ರೆಡ್ ಆಗಿದೆ. ಈಗ ಗ್ರೀನ್ ಇದೆ. ಸೊ ಇವಾಗ ಗ್ರೀನನ್ನು ಅಪ್ಲೈ ಮಾಡ್ಕೋತೀನಿ. ಓಕೆ, ಲೈಟ್ ಗ್ರೀನ್ ಹಾಕ್ಬೋದು ಅಥವಾ ಡಾರ್ಕ್ ಗ್ರೀನ್ ಹಾಕ್ಬೋದು. ಓಕೆ, ಸೊ ಗ್ರೀನ್. ನೆಕ್ಸ್ಟ್ ಏನು ಮಾಡ್ತೇನಪ್ಪ, ಇಲ್ಲಿ ಬ್ಲೂ ಕಲರ್. ಓಕೆ, ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಬ್ಲೂ ಕಲರ್. ನೆಕ್ಸ್ಟ್ ಯೆಲ್ಲೋ ಕಲರ್. ಸೊ ಈ ಪ್ರಕಾರ ನಾವು ಕಲರ್ ಕೂಡ ಹಾಕ್ಬೋದು. ಇಲ್ಲಿ ಬ್ಲ್ಯಾಕ್. ಓಕೆ, ಇಲ್ಲಿ ಬ್ಲ್ಯಾಕ್ ಇದೆ. ಸೊ ಟೆಕ್ಸ್ಟ್ ಕಲರ್ ಏನು ಮಾಡ್ತೀನಿ, ಇಲ್ಲಿ ಬ್ಲ್ಯಾಕನ್ನು ಕೂಡ ಕೊಡ್ತೀನಿ. ಓಕೆ, ಸೊ ಇಷ್ಟು ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ ಫಾಂಟನ್ನು ನೋಡಿದ್ದೀವಿ, ಆಮೇಲೆ ಬೋಲ್ಡ್, ಇಟಾಲಿಕ್, ಆಮೇಲೆ ಅಂಡರ್ಲೈನ್ ನೋಡಿದ್ದೀವಿ, ಆಮೇಲೆ ಬಾರ್ಡರ್ಸ್ ಹಾಕೋದು ಯಾವ ರೀತಿ ನೋಡಿದ್ದೀವಿ, ಆಮೇಲೆ ಇಲ್ಲಿ ಕಲರ್ ಫಿಲ್ ಮಾಡೋದು ಯಾವ ರೀತಿಯಾಗಿ ನೋಡಿದ್ದೀವಿ, ಮತ್ತು ಫಾಂಟ್ ಕಲರ್ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಜನ್ನು ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಒಂದು ಗ್ರೋ ಫಾಂಟ್ ಸೈಜ್. ಓಕೆ, ಇನ್ಕ್ರೀಸ್ ಮಾಡೋದಿದೆ. ಸೊ ಈಗ ಇನ್ಕ್ರೀಸ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬೇಕಾದ್ರೆ ಮತ್ತೆ ಏನು ಮಾಡ್ಬೋದು, ಇಲ್ಲಿ ಕಮ್ಮಿ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಾಂಟ್ ಗ್ರೂಪ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಈ ಫಾಂಟ್ ಗ್ರೂಪ್ ಬಗ್ಗೆ ನಾನು ತಿಳಿಸ್ಕೊಟ್ಟಂಥ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ. ಸೊ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.